ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು KCET 2025 ಮೇಲೆ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ನೋಡೋಣ. ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗೋಣ, KEA ವೆಬ್ಸೈಟ್ಗೆ. ಪ್ರವೇಶ UGCET 2025. ಅಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಅರ್ಜಿ ಮುದ್ರಣ ಲಿಂಕ್ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ನಿಮ್ಮ ಅರ್ಜಿ ಏನಂತ ಹಾಕಿದ್ದೀರಾ, ಅಪ್ಲಿಕೇಶನ್ ಏನು ಹಾಕಿದ್ದೀರಾ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಜೊತೆಗೆ ನಿಮಗೆ ಇನ್ನೂ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಡೀಟೇಲ್ಸು ಸಹ ಇದೆ. ಅಂದರೆ ನಿಮಗೆ ಯಾವ ಕ್ಲೈಮನ್ನು ಮಾಡಿರ್ತೀರಾ, ಕ್ಲೈಮ್ ಸ್ಲಿಪ್ಪು ಸಹ ನಿಮಗೆ ಇದರಲ್ಲಿದೆ. ಸೊ ನಿಮಗೆ ಯಾವ ರಿಸರ್ವೇಷನ್ಸ್ಗಳನ್ನು ಹಾಕಿದ್ದೀರಾ ಅಥವಾ SNQ ಕೋಟಾ ಅಪ್ಲೈ ಆಗಬಹುದಾ, ಸೊ ಈ ಎಲ್ಲ ಡೀಟೇಲ್ಸು ನಿಮಗೆ ಈ ಅರ್ಜಿನಲ್ಲಿ, ಅಪ್ಲಿಕೇಶನಲ್ಲಿ ಇದೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಈಗ ನೋಡೋಣ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಹಾಗೆ ಆ ಅಪ್ಲಿಕೇಶನಲ್ಲಿ ಏನಿದೆ ಅನ್ನೋದನ್ನು ಕೂಡ ಸಹ ನೋಡೋಣ. ನಾವು ಅರ್ಜಿ ಮುದ್ರಣ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯೂಸರ್ ID, ಲಾಗಿನ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ, ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಲಾಗಿನ್ ID, ಪಾಸ್ವರ್ಡ್ ಮತ್ತು ಕ್ಯಾಪ್ಚನ ಎಂಟ್ರಿ ಮಾಡಿ ಅದಾದಮೇಲೆ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಸಪೋಸ್ ನಿಮಗೇನಾದರೂ ಯೂಸರ್ ID, ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ, ಲಾಗಿನ್ ID, ಪಾಸ್ವರ್ಡ್ ನೀವು ಇಲ್ಲಿ ಕೆಳಗಡೆ ಇದೆ ನೋಡ್ಬೋದು, ಫರ್ಗಟ್ ಪಾಸ್ವರ್ಡ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಕೊಡುತ್ತೆ, ಮೊಬೈಲ್ ನಂಬರ್ ಎಲ್ಲ ಆಪ್ಷನ್ಸ್ ಇರುತ್ತೆ. ನೀವು ಅಲ್ಲಿ OTPಯನ್ನು ಎಂಟ್ರಿ ಮಾಡಿಕೊಂಡು ನೀವು ಬೇಕಾದರೆ ಹೊಸ ಪಾಸ್ವರ್ಡನ್ನು ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು. ಒನ್ಸ್ ಲಾಗಿನ್ ಆದಮೇಲೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಾ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದಾದಮೇಲೆ ನಿಮಗೆ ಈ ಥರ ಫೈನಲ್ ಕಾಪಿ ಬರುತ್ತೆ. ಏನೇನು ಇದರಲ್ಲಿ ಡೀಟೇಲ್ಸು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಡಿರ್ತೀರ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್. ಇದನ್ನು ಲೈಕ್ ನಿಮ್ಮ ನೇಮ್ ಆಗಲಿ, ಫಾದರ್ ನೇಮ್, ಮದರ್ ನೇಮ್, ಅಂದರೆ ಫೈನಲ್ ಕೆಲವೊಂದು ಸರಿ ಎಡಿಟಿಗೆಲ್ಲ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ ಆಲ್ರೆಡಿ. ಆ ಎಡಿಟ್ ಎಲ್ಲ ಆದಮೇಲೆ ನೀವು ನೋಡ್ಕೋಬೋದು ಕಂಪ್ಲೀಟಾಗಿ ನಾನು ಎಡಿಟ್ ಮಾಡೋದೆಲ್ಲ ಪ್ರಾಪರಾಗಿ ಸೆಟ್ ಆಗಿದೆಯಾ ಅನ್ನೋದನ್ನು ನೋಡ್ಕೋಬೋದು. ಫೋಟೋ ಇರುತ್ತೆ. ನಾನು ಇನ್ನೆಲ್ಲ ಡೀಟೇಲ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ, ಯಾಕಂತಂದರೆ ಬೇರೆಯವರ ಡೀಟೇಲ್ಸನ್ನ ಇದನ್ನು ತೋರಿಸೋದು ಬೇಡ ಅನ್ನೋ ರೀಸನ್ಗೆ ಇದರಲ್ಲಿ ಏನೇನು ಇದೆಯೋ ಡೀಟೇಲ್ಸ್ ಎಲ್ಲ ರಿಮೂವ್ ಮಾಡಿ ಕಂಪ್ಲೀಟಾಗಿ ಬ್ಲ್ಯಾಂಕನ್ನು ನಾನು ಅಪ್ಲಿಕೇಶನನ್ನು ತೋರಿಸ್ತಿದ್ದೀನಿ. ಫೋಟೋ ಆಗಲಿ, ಫೋಟೋನು ರಿಮೂವ್ ಮಾಡಿದ್ದೀನಿ. ಕಂಪ್ಲೀಟಾಗಿ ನೋಡ್ಬೋದು ನೀವು ಡೀಟೇಲ್ಸಲ್ಲಿ ಯಾವ ಥರ ಇದೆ ಇಲ್ಲಿ ಅಂತ. ಡೇಟ್ ಆಫ್ ಬರ್ತ್, ನಾವು ಮೇಜರ್ ಪಾಯಿಂಟಿಗೆ ಬರೋಣ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದು ಇರುತ್ತೆ ನಿಮಗೆ. ಯಾವ ಕ್ಲಾಸ್ ಸೆಲೆಕ್ಟ್ ಮಾಡಿರ್ತೀರಾ, ಎಷ್ಟು ವರ್ಷ 1ನೇ ತರಗತಿಯಿಂದ ಮತ್ತು 12ನೇ ತರಗತಿವರೆಗೂ ಓದಿರೋದು ಕರ್ನಾಟಕದಲ್ಲಿ ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ನಿಮ್ಮ ಕ್ಯಾಸ್ಟ್ ಆ್ಯಂಡ್ ರಿಸರ್ವೇಷನ್ ಅದು ಕಂಪ್ಲೀಟಾಗಿ ಇಲ್ಲಿ ಕಾಣಿಸುತ್ತೆ ನಿಮಗೆ. RD ನಂಬರ್, ಇನ್ಕಮ್ ಸರ್ಟಿಫಿಕೇಟ್ ನಂಬರ್, ಈಗಿನ ಆ್ಯನ್ಯುವಲ್ ಇನ್ಕಮ್ ಸಹ ನೋಡ್ಬೋದು ನೀವು ಇಲ್ಲಿ. ಅದಾದಮೇಲೆ ಫೈನಲ್ ಕಾಪಿ ಇಲ್ಲಿ ಬರುತ್ತೆ ನಿಮಗೆ. ಫೈನಲ್ ಕಾಪಿ ಅಂದರೆ ನೀವೇನೇನು ರಿಸರ್ವೇಷನ್ಸನ್ನು ಕ್ಲೈಮ್ ಮಾಡಿದ್ದೀರಾ ಅಂತ. ಲೈಕ್ ರಿಲಿಜಿಯಸ್ ಮೈನಾರಿಟಿ ಏನಾದ್ರು ಕ್ಲೈಮ್ ಆಗಿದ್ದರೆ ಎಸ್ ಅಂತ ಬಂದಿರುತ್ತೆ, ಇಲ್ಲಾಂದರೆ ನೋ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿದರೆ ಎಸ್ ಅಂತ ಬಂದಿರುತ್ತೆ, ಇಲ್ಲಾಂದರೆ ನೋ. ಸ್ಟಡಿ ಇನ್ ಕನ್ನಡ ಮೀಡಿಯಮ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್, ಅಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ಕ್ಲೈಮ್ ಮಾಡಿದರೆ ಅಂದರೆ ನೀವು ಡಾಕ್ಯುಮೆಂಟ್ಸನ್ನು ಸಪೋರ್ಟಿವ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ, ಇಲ್ಲಾಂದರೆ ನೋ ಅಂತ ಬಂದಿರುತ್ತೆ. ಕೆಲವೊಬ್ಬರಿಗೆ ಆಲ್ರೆಡಿ ವೆರಿಫಿಕೇಷನ್ ಆಗಿರುತ್ತೆ, ನೀವು ನೋಡಿರ್ತೀರ ಆನ್ಲೈನ್ ವೆರಿಫಿಕೇಷನ್ಸಲ್ಲೆಲ್ಲನೂ. ಸೊ ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಅಥವಾ ಕಲ್ಯಾಣ ಕರ್ನಾಟಕ 371J ಬಂದಿದ್ದರೆ ಕ್ಲೈಮ್ ಆಗಿದ್ರೆ ಎಸ್ ಅಂತ ಬಂದಿರುತ್ತೆ, ಇಲ್ಲ ನೋ ಅಂತ ಬಂದಿರುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ ಇದೆ ನಿಮಗೆ. ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಎಲ್ಲಿ ಓದಿದ್ದೀರಾ, ಯಾವ ಕಾಲೇಜು, ಹೇಗೆ ಎಲ್ಲ ಡೀಟೇಲ್ಸ್ ಇದೆ. ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಯಾವ್ಯಾವ ಸ್ಕೂಲ್ಗಳಲ್ಲಿ ಓದಿದ್ದೀರಾ, 12th ಸ್ಟ್ಯಾಂಡರ್ಡ್ವರೆಗೂ, ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದೀರಾ, ಯಾವ್ಯಾವ ಅಡ್ರೆಸ್ ಇದೆ ಅದ್ರ ಕಾಲೇಜುಗಳದ್ದೆಲ್ಲ ಸ್ಕೂಲ್ದು ಮತ್ತು ಅಡ್ರೆಸ್ ಎಲ್ಲನೂ ಕಂಪ್ಲೀಟಾಗಿ ಇಲ್ಲಿದೆ. ಮತ್ತು ನೀವು ಪೇಮೆಂಟ್ ಡೀಟೇಲ್ಸು ಸಹ ಇದೆ ಇದರಲ್ಲಿ ಕಂಪ್ಲೀಟಾಗಿ. ಅದಾದಮೇಲೆ ಡಿಕ್ಲರೇಷನ್ ಮತ್ತು ಸಿಗ್ನೇಚರ್ ಇರುತ್ತೆ. ಈಗ ಬನ್ನಿ ನಮಗೆ ಬೇಕಾಗಿರುವಂಥ ಮೇಜರ್ ಪಾಯಿಂಟ್ ಇಲ್ಲಿ ಆನ್ಲೈನ್ ಕ್ಲೈಮ್. ಇದು ನಿಮಗೆ ರೆಗ್ಯುಲರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಬಂದಿರುತ್ತೆ ಎಲ್ಲ ಡೀಟೇಲ್ಸ್ ಇದೆಲ್ಲನೂ. ಇದು ಎಕ್ಸ್ಟ್ರಾ ನಿಮಗೆ ನೋಡಬೇಕಾಗಿರುವಂಥದ್ದು ಮೇಜರಾಗಿ ಇದು ಆನ್ಲೈನ್ ಕ್ಲೈಮ್ ಸ್ಲಿಪ್ ಅಂತ. ಏನು ಆನ್ಲೈನ್ ಕ್ಲೈಮ್ ಸ್ಲಿಪ್ ಅಂತಂದರೆ ನಿಮ್ಮ ರಿಸರ್ವೇಷನ್ಸ್ಗಳು ಯಾವ್ಯಾವುದು ನಿಮಗೆ ಫೈನಲ್ ಆಗಿ ಕ್ಲೈಮ್ ಆಗುತ್ತೆ. ಫೈನಲ್ ಕ್ಲೈಮ್ ಇದು ಅಂತಂದರೆ ಕೆಲವರೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರಾ, ಕೆಲವರೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ, ಕೆಲವರೆಲ್ಲ ಈ ಕನ್ನಡ ಮೀಡಿಯಮ್ ಅವ್ರದ್ದು ಮಿಸ್ ಆಗಿತ್ತು ಡಾಕ್ಯುಮೆಂಟ್ಸನ್ನು ಕಾಲೇಜಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡಿರ್ತೀರಾ. ಕೆಲವರೆಲ್ಲ ಹೋಗಿ ಬೇರೆ ಕ್ಲಾಸಿನ ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ ಎಲ್ಲ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಬಂದಿರ್ತೀರಾ PU ಬೋರ್ಡಲ್ಲಿ ಹೋಗಿ. ಎಲ್ಲ ಫೈನಲ್ ಆಗಿ ಕ್ಲೈಮ್ ಸ್ಲಿಪ್ ಇದು ನಿಮಗೆ. ಫೈನಲ್ ಆನ್ಲೈನ್ ಕ್ಲೈಮ್ ಸ್ಲಿಪ್ ಇದು ನಿಮಗೆ. ಅಂದರೆ ಯಾವ್ಯಾವ ನಿಮಗೆ
ಕ್ಲೈಮ್ ಆಗಬಹುದು ನಿಮಗೆ ರಿಸರ್ವೇಷನ್ಸ್ಗಳಲ್ಲಾಗಲಿ, ನಿಮ್ಮ ಡೀಟೇಲ್ಸ್ ಏನು ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೋಡ್ಬೋದು, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು SNQ ಕೋಟಾನು ಸ್ವಲ್ಪ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೂಪರ್ ನ್ಯೂಮರರಿ ಕೋಟಾ ಕ್ಲೈಮ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಹೈದರಾಬಾದ್, ಕರ್ನಾಟಕ ಮತ್ತು ನಿಮ್ಗೆ ಯಾವ್ಯಾವ ಕೋಟಾ ಇದೆ ಕಂಪ್ಲೀಟಾಗಿ ಇಲ್ಲಿ ನೀವು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು ಕಂಪ್ಲೀಟಾಗಿ. ಮತ್ತು ಇಲ್ಲಿ ನೋಡ್ಬೋದು, ಮತ್ತು ಕ್ಲೈಮ್ ಸ್ಟಡಿ ಇಯರ್ಸ್ ಆಫ್ ಸಮ್ಮರಿ ಅಂತಂದರೆ ನೀವು ಕರ್ನಾಟಕದಲ್ಲಿ 12 ಇಯರ್ಸ್ ಓದಿದರೆ 12 ಇಯರ್ಸ್ ವೆರಿಫೈ ಆಗಿದೆಯಾ ಇಲ್ವಾ ಅಂತ. ನೀವು ಅಪ್ಲೈ ಮಾಡಿರ್ತೀರಾ, ಬಟ್ ಅದು ವೆರಿಫೈ ಆಗಿದ್ದರೆ ಎಲ್ಲ ಇಯರ್ಸೂ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ, ಇಲ್ಲಾಂದರೆ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಕೆಲವರು ಕ್ಲೈಮ್ ಮಾಡಿರ್ತೀರ, ಡಾಕ್ಯುಮೆಂಟ್ಸು ಅಲ್ಲಿ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಅಂತ ಕೇಳಿರ್ತಾರೆ. ನೀವು ಸಬ್ಮಿಟ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಅದು ನಾಟ್ ಕ್ಲೈಮ್ಡ್ ಅಂತ ಬರೋ ಚಾನ್ಸಸ್ಸು ಇರೋದ್ರಿಂದ ನೀವು ನೋಡ್ಕೋಬೋದಿಲ್ಲ ಕಂಪ್ಲೀಟಾಗಿ. ಈಗ ನಿಮಗೆ ಕ್ಲೈಮ್ ಆಗೋದಿದ್ರೆ ಇಲ್ಲಿ ಕ್ಲೈಮ್ ಆಗಿರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಸೊ ಇದೇ ನಿಮಗೆ ಫೈನಲ್ ಆಗಿರುತ್ತೆ ಕ್ಲೈಮ್ ಎಲ್ಲನೂ. ಇದನ್ನು ಚೇಂಜಸ್ ಏನು ಮಾಡೋದಕ್ಕಾಗೋದಿಲ್ಲ. ಅಂದರೆ ಈಗ ನಿಮಗೆ ಕನ್ನಡ ಮೀಡಿಯಮ್ ಆಗಲಿ, ರೂರಲ್ ಆಗಲಿ, ಏನೇನು ಕಂಪ್ಲೀಟ್ ನಿಮಗೆ ಕ್ಲೈಮ್ಸ್ ಬರುತ್ತೆ ಇದೆಲ್ಲ ವೆರಿಫೈ ಆಗಿರುತ್ತೆ. ನಿಮಗೆ ನೋಡ್ಕೋಬೋದು ಇಲ್ಲಿ ನಿಮಗೆ ವೆರಿಫೈ ಆಗಿದ್ದರೆ ಇಲ್ಲಿ ಕ್ಲೈಮ್ಡ್ ಅಂತ ಇದ್ದರೆ ನಿಮಗೆ ಸೊ ಕಂಪ್ಲೀಟಾಗಿ ಇದು ನಿಮಗೆ ನೆಕ್ಸ್ಟ್ ಈಗ ಬರುವಂತಹ ಕೌನ್ಸಿಲಿಂಗ್ಗೆ ಅದು ಅಪ್ಲೈ ಆಗುತ್ತೆ, ಇಲ್ಲ ಅಂತಂದರೆ ಅಪ್ಲೈ ಆಗಿರೋದಿಲ್ಲ. ಸೊ ನಿಮಗೆ ಇದು ಕಂಪ್ಲೀಟಾಗಿ ಫೈನಲ್ ಕಾಪಿ ಆಫ್ ಯುವರ್ ಅಪ್ಲಿಕೇಶನ್ ಜೊತೆಗೆ ಆನ್ಲೈನ್ ಕ್ಲೈಮ್ ಸ್ಲಿಪ್, ಇದು ಎಕ್ಸ್ಟ್ರಾ ಅಡಿಷನಲ್ ಬಂದಿರುತ್ತೆ ನಿಮಗಿದು ಆನ್ಲೈನ್ ಕ್ಲೈಮ್ ಸ್ಲಿಪ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ. ಫರ್ದರ್ ಇದೇ ಡೀಟೇಲ್ಸನ್ನ ಇಟ್ಕೊಂಡು ನಾವು ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತೀವಿ. ಸೂನ್ ಇನ್ನೇನು ನೀಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಇಮಿಡಿಯೇಟಾಗಿ ನಮಗೆ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ನೋಡೋಣ ಇನ್ನೂ ಡಿಫ್ರೆಂಟ್ ಪ್ರೊಸೀಜರ್ಸನ್ನು, ಅಂದರೆ ಯಾವ ಥರ ಪ್ರೊಸೀಜರ್ ಚೇಂಜಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ಥರದ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.